ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಹಂಗೆ ಸಿಂಪಲ್ಲಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ, ಒಂದು ವಿಡಿಯೋ ಸಿಕ್ತು. ಹೇಳಕ್ ಬೇಡ, ನೋಡ್ಕೊಂಬನ್ನಿ ಹೋಗಿ. ನಿಂತ್ಕೊಳ್ಳಿ. ವಾರಕ್ಕೊಂದು ಬೀರ್ ಕುಡಿದ್ರೆ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ಮೊದಲನೇದು, ನಿಮ್ಮ ಕಿಡ್ನಿಲಿರೋ ಸ್ಟೋನ್ ಕರ್ಗಿ ಅದು ಯೂರಿನ್ ನಿಂದ ಹೊರಟೋಗುತ್ತೆ. ಎರಡನೇದು, ನಿಮ್ಮ ಮಕ್ಕದಲ್ಲಿ ಪಿಂಪಲ್ಸ್ ಇದ್ರೆ ಅದು ನಿಧಾನಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ಬರದಂತೆ ಇರುತ್ತೆ. ಮೂರನೇದು, ನಿಮ್ಮ ಸ್ಕಿನ್ ನಲ್ಲಿ ತುಂಬಾನೇ ಗ್ಲೋ ಬರುತ್ತೆ, ಮತ್ತೆ ಯಾವಾಗ್ಲೂ ಕೂಡ ನೀವು ಯಂಗ್ ಆಗಿ ಕಾಣ್ತೀರಾ. ನಾಲ್ಕನೇದು, ನಿಮ್ಮ ಹಾರ್ಟಿನ ಸಂಬಂಧಿಸಿದ ಪ್ರಾಬ್ಲಮ್ಸ್ ಯಾವತ್ತೂ ಬರದಂತೆ ಇರುತ್ತೆ. ಇವತ್ತೇ ಈ ವಿಡಿಯೋನ ಬೀರ್ ಕುಡಿಯೋ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಸರ್, ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಸರ್, ನಿಮ್ಮದು ಅಕೌಂಟ್ ನೋಡ್ಕೊಂಬಂದೆ. ಭಾಳ ಚೆಂದ ವಿಡಿಯೋ ಮಾಡಿದ್ದೀರಾ ನೀವೆಲ್ಲ. ನಿಮಗೆ ನಮ್ಗಿನ್ನ ಹೆವಿ ಫಾಲೋವರ್ಸ್ ಇದ್ದಾರೆ. ಬಟ್ ನಾನು ಯಾವಾಗ ಈ ವಿಡಿಯೋ ನೋಡಿದ್ನೋ ಇದು ಸರಿ ಇಲ್ಲ ಸರ್. ಯಾಕೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರ ಅಂತಂದರೆ, ಜನಗಳಿದ್ದಾರಲ್ಲ, ಯಾರು ಯೂತ್ಸು ಯಾರೇ ಆಗಲಿ, ಜನಗಳಿದ್ದೀರಲ್ಲ, ಅವ್ರನ್ನ ಈ ಥರ ಮೋಟಿವೇಟ್ ಮಾಡ್ಬೋದು. ಓಕೆ, ನೀವು ಬೇರೆ ಥರ ಎಲ್ಲ ಮೋಟಿವೇಟ್ ಮಾಡಿ. ಐ ಆಮ್ ಓಕೆ ವಿತ್ ದಟ್. ಬಟ್ ನೀವು ಈ ಥರ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ, ಪಿಂಪಲ್ಸ್ ಬರಲ್ಲ, ಮತ್ತು ಫೇಸ್ ಗ್ಲೋ ಆಗುತ್ತೆ ಅಂತ ಕೊಡ್ತಿರಲ್ಲ ಸರ್ ಮೋಟಿವೇಶನ್ಸ್. ಇದು ರಿಯಲೇ ಆಗಿರ್ಬೋದು. ಓಕೆ, ಇಟ್ಸ್ ಓಕೆ. ಆಗಿದ್ರೂ ಕೂಡ ನೀವೇನೇನು ಹೇಳ್ತಿರೋ ಅದನ್ನು ಯೂತ್ಸರಾಗಲಿ ಜನಗಳೇ ಆಗಲಿ, ಓ ಈ ಥರ ಇದೆಯಾ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ರೆ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಅಂತ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ? ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾ ನಿಮಗೆ? ಲೈಕ್ ಅವ್ರೀಗ ತಗೊಳೋಣ ಅಂತ ಏನಾದರೂ ತೊಗೊಂಡ್ರೆ ಬಿಯರ್ ಒಂದ್ಸಲ, ಇನ್ ಕೇಸ್ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಲೆ ಮಗ ಬೇರೆ ಟ್ರೈ ಮಾಡೋಣ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೋದರೆ ಕಂಪ್ಲೀಟ್ ಹೆಂಗೋಗುತ್ತೆ ಗೊತ್ತಾ ಸರ್? ರಿಫ್ಲೆಕ್ಟು ಫ್ಯಾಮಿಲಿ ಮೇಲೆ. ಒಬ್ಬ ಫ್ಯಾಮಿಲಿ ನಿಂತಿರೋದೇ ಹುಡುಗನ ಮೇಲೆ. ಓಕೆ, ಇನ್ ಕೇಸ್ ನೀವು ಈ ಥರ ವೀಡಿಯೋ ಮಾಡಿ ಅವ್ನು ನಿಮ್ಮ ವೀಡಿಯೋಯಿಂದ ಮೋಟಿವೇಶನ್ ಆಗಿಬಿಟ್ಟು ಈ ಥರ ಕೆಲಸಕ್ಕೆ ಏನಾದರೂ ಇಳಿದ್ಬಿಟ್ರೆ, ಅವನೇನಾದರೂ ಸ್ಟಾರ್ಟ್ ಮಾಡಿದ್ರೆ ಈ ಥರ ಥಿಂಗ್ಸಿಗೆ, ಕಂಪ್ಲೀಟ್ ಇನ್ ಕೇಸ್ ಅಡಿಕ್ಟ್ ಆದ ಅಂತ ಇಟ್ಕೊಳ್ಳಿ. ಓಕೆ, ಅಡಿಕ್ಟ್ ಆದ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಫ್ಯಾಮಿಲಿ ಡಿಪೆಂಡ್ ಆಗಿರೋದು ಆ ಹುಡುಗನ ಮೇಲೆ. ಓಕೆ, ಕಂಪ್ಲೀಟ್ ಫ್ಯಾಮಿಲಿ ಕೊಟ್ಟೋಗುತ್ತೆ. ಓಕೆ, ಈ ಥರ ಎಲ್ಲ ಪ್ರಮೋಷನ್ ಮಾಡಬೇಡಿ ಸರ್. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಗೈಸ್.